ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲವಿಜ್ಞಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿರುವಂತಹ ಸೆಮಿ ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಡಬಲ್ ಸ್ಟೆಪ್ ವಿತೌಟ್ ಕುಚ್ಚು ತೋರಿಸ್ತಾ ಇದ್ದೀನಿ. ಇದಕ್ಕೆ ವಿತ್ ಕುಚ್ಚು ಕೂಡ ಮಾಡ್ಕೋಬೋದು. ಬನ್ನಿ ಹಾಗಾದರೆ ಹೇಗೆ ಹಾಕೋದು ಅಂತ ನೋಡೋಣ. ಮೊದಲಿಗೆ ನಾನು 6 ಎಳೆ ದಾರ ತೊಗೊಂಡು ಒಂದ್ಸಲ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಎಲ್ಲಿ 2 ಲಾಕ್ ಮಾಡ್ಕೊಂಡ್ವೋ ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ. ಅದ್ರ ಪಕ್ಕದಲ್ಲಿ ಮತ್ತೊಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ. ಒಂದ್ರ ಪಕ್ಕದಲ್ಲಿ ಒಂದ್ರ ಪಕ್ಕದಲ್ಲಿ ಒಂದು ನೀಟಾಗಿ ಮಾಡ್ಕೋಬೇಕು. ತುಂಬ ಗ್ಯಾಪು ಬೇಡ, ತುಂಬ ಹತ್ತಿರನೂ ಬೇಡ. ಈಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ. ಅದ್ರ ಪಕ್ಕದಲ್ಲಿ ಮತ್ತೊಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಈಗ ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ. 1 2 3 ಚೈನ್ನಷ್ಟು ಗ್ಯಾಪ್, ತುಂಬ ಗ್ಯಾಪ್ ಎಳ್ದಾಕಬೇಡಿ. 2 3 ಚೈನ್ನಷ್ಟು ಗ್ಯಾಪ್ ಇಟ್ಟು ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ. ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಕಂಬ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ. ಅದ್ರ ಪಕ್ಕದಲ್ಲಿ ಮತ್ತೊಂದು ಕಂಬ ಮಾಡ್ಕೊಳ್ಳಿ. ಮತ್ತು ಹಾಗೆ ಇನ್ನೊಮ್ಮೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಒಟ್ಟು 2 ಸೈಡು 4 ಕಂಬಗಳಾಯಿತು. ಈಗ ಚೈನ್ ಹಾಕ್ಕೊಳ್ಳೋಣ. 1 2 3 4 5 ಆರ್ 6 ಯಾವುದಾದ್ರೂ ಹಾಕ್ಕೊಳ್ಳಿ, ಎಷ್ಟಾದರೂ ಹಾಕ್ಕೊಳ್ಳಿ. 5 ಹಾಕ್ಕೋಬೋದು, 6 ಹಾಕ್ಕೋಬೋದು. ಚೈನ್ ಹಾಕ್ಕೊಂಡು ಇಲ್ಲಿ ನೋಡಿ, ಲಾಸ್ಟ್ ಕಂಬ ಇದೆಯಲ್ಲ, ಆ ಕಂಬದ ಮೇಲಿನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಅಂದರೆ ಆ ಚೈನ್ನ ಲಾಕ್ ಮಾಡ್ಕೊಳ್ಳಿ. ಮತ್ತು ಈಗ 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ಲಾಸ್ಟು ಲೆಫ್ಟ್ ಸೈಡಿಂದ ಲಾಸ್ಟ್ ಕಂಬ ಇದೆಯಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಡಿಸೈನ್ನ ಫ್ರಂಟಿಗೆ ತಗೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಳ್ಳೋಣ. 2 ಸಲ ದಾರ ಸುತ್ತಕೊಂಡು ಚೈನ್ ಹಾಕ್ಕೊಂಡ್ವಲ್ಲ 6 ಚೈನು, ಅದರೊಳಗಡೆ ಟ್ರಿಪಲ್ ಕ್ರೋಶ ಕಂಬ ಮಾಡೋಣ. ಮತ್ತು ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಳ್ಳಿ. ಅದೇ ಗ್ಯಾಪಲ್ಲಿ ಆ 6 ಚೈನ್ ಗ್ಯಾಪಲ್ಲಿ ಮತ್ತೊಂದು ಡಬಲ್ ಕ್ರೋಶ ಕಂಬ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಗ್ಯಾಪಲ್ಲಿ ಮತ್ತೆ ಕಂಬ. ಹೀಗೆ ಕಂಬಗಳನ್ನ ಮಾಡ್ತಾ ಹೋಗಬೇಕು. ಫಸ್ಟು 3 ಚೈನು 2 ಟೈಮ್ಸ್ ಬಂದಿದೆಯಲ್ಲ, ಬೇಸ್ ಲೈನ್ಗೆ ಒಂದು ಟೈಮು, ಮತ್ತು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡ್ವಲ್ಲ ಟ್ರಿಪಲ್ ಕ್ರೋಶ ಮಾಡೋದಕ್ಕಿಂತ ಮುಂಚೆ, ಅವೆರಡನ್ನೂ ಕೂಡ ಕಂಬ ಅಂತ ಕನ್ಸಿಡರ್ ಮಾಡೋಣ. ಸೊ ನಾವಿಲ್ಲಿ 6 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಅದು 2 ಸೇರಿ 8 ಕಂಬಗಳು ಅಂತ ಕನ್ಸಿಡರ್ ಮಾಡೋಣ. 5 ಆಗಿದೆ, ಇನ್ನೊಂದು ಹಾಕ್ಕೊಳ್ಳೋಣ. ಒಟ್ಟು 8 ಕಂಬಗಳಾಗುತ್ತೆ. ಇನ್ನೊಂದು ಕಂಬ ಹಾಕ್ಕೊಂಡು ಆಮೇಲೆ ಚೈನ್ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಬೇಸ್ ಲೈನು ಮತ್ತು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡ್ವಲ್ಲ, ಅವೆರಡನ್ನು ಸೇರಿ ನಾವು ಅವೆರಡನ್ನು ಕಂಬ ಅಂತ ಕನ್ಸಿಡರ್ ಮಾಡಿ ಒಟ್ಟು 8 ಕಂಬಗಳನ್ನ ಹಾಕ್ಕೊಳ್ಳೋಣ. ಅದನ್ನು ಬಿಟ್ಟು 6 ಕಂಬಗಳು. ಈಗ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ. 2 ಸಲ ದಾರ ಸುತ್ತಕೊಂಡು ಮತ್ತು ಅದೇ 6 ಚೈನ್ ಗ್ಯಾಪ್ ಒಳಗಡೆ ಮತ್ತು ಟ್ರಿಪಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಳ್ಳಿ. ಅದೇ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ನಾವು ಈಗ ರೈಟ್ ಸೈಡಲ್ಲಿ 8 ಕಂಬಗಳು ಅಂತ ಕನ್ಸಿಡರ್ ಮಾಡಿದ್ದೀವಲ್ವ. ಸೊ ಹಂಗಾಗಿ ಲೆಫ್ಟ್ ಸೈಡಲ್ಲಿ ನಮಗೆ ಯಾವುದೇ ಬೇಸ್ ಲೈನ್ ಇಲ್ಲ ಅಲ್ಲಿ. ಸೊ ಹಂಗಾಗಿ 8 ಕಂಬಗಳನ್ನ ನಾವು ಹಾಕ್ಕೋಬೇಕು. ರೈಟ್ ಸೈಡಲ್ಲಿ 2 ಬೇಸ್ ಲೈನ್ 2 ಕನ್ಸಿಡರ್ ಮಾಡಿ 6 ಕಂಬ ಹಾಕ್ಕೊಂಡಿದ್ವಿ. ಇಲ್ಲಿ ಯಾವುದೇ ಬೇಸ್ ಲೈನ್ ಇಲ್ಲದೆ ಇರೋದ್ರಿಂದ 8 ಕಂಬಗಳನ್ನ ಹಾಕ್ಕೋಬೇಕು ನಾವು. ಆಗ 2 ಕಡೆ ಈವನ್ನಾಗಿ ಕಾಣುತ್ತೆ.
ಈವನ್ನಾಗಿ ಕಂಬಗಳು ಬರುತ್ತೆ. ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ನಮಗೆ ಕರೆಕ್ಟಾಗಿ ಮನೆಗಳು ಉಳ್ಕೊಳ್ಳುತ್ತೆ. ನೋಡಿ, ಈಗ 7 ಕಂಬಗಳಾಗಿದೆ. ಒಂದು ಹಾಕ್ಕೊಳ್ಳೋಣ. ಸರಿ, ಇನ್ನೊಂದು ಕಂಬ ಹಾಕ್ಕೋಬೇಕು. ಈಗ 8 ಕಂಬಗಳಾದಮೇಲೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ಅಲ್ಲಿಗೆ ಒಂದು ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಳಿ. ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶಾ ಕಂಬ. ಇಲ್ಲಿ ಕುಚ್ಚು ಹಾಕದೇ ಇರೋದ್ರಿಂದ ನೀವು ಇಲ್ಲಿ 4 ಡಬಲ್ ಕ್ರೋಶಾ ಕಂಬ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇಲ್ಲಿ 6 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಒಂದು ಆರ್ಚಿಂದ ಇನ್ನೊಂದು ಆರ್ಚಿಗೆ ಗ್ಯಾಪ್ ಬೇಕು ಅಂತ. ಅದು ಒಂದು ಸ್ವಲ್ಪ ಗ್ಯಾಪ್ ಜಾಸ್ತಿ ಅನಿಸುತ್ತೆ ಕುಚ್ಚು ಹಾಕದೇ ಇದ್ದರೆ. ಸೊ ನೀವು 4 ಕಂಬಗಳನ್ನೇ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲಿ ನಾನು 6 ಕಂಬಗಳನ್ನ ಹಾಕಿದ್ದೀನಲ್ಲ, ಅದ್ರ ಬದಲಾಗಿ ನೀವು 4 ಕಂಬಗಳನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಇನ್ನೂ ಈವನ್ನಾಗಿ ಬರುತ್ತೆ ಸ್ಪೇಸು. ಸೊ ಹಂಗಾಗಿ ನೀವು 4 ಕಂಬಗಳನ್ನ ಹಾಕ್ಕೊಳ್ಳಿ. ನಾನು ಒಂದು ಆರ್ಚಿಂದ ಇನ್ನೊಂದು ಆರ್ಚಿಗೆ ಜಾಗ ಇರಲಿ ಅಂತ 6 ಕಂಬಗಳನ್ನ ಹಾಕ್ಕೊಂಡೆ. ಇಲ್ಲಿ 3 ಚೈನ್ ಹಾಕ್ಕೊಂಡು ನೆಕ್ಸ್ಟು ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ 4 ಕಂಬ ಮಾಡ್ಕೊಳ್ಳೋಣ. ಏನು ಸ್ಟಾರ್ಟಿಂಗಲ್ಲಿ ಆರ್ಚ್ ಮಾಡಲಿಕ್ಕೆ ಮಾಡಿದ್ವೋ 2 ಸೈಡು 4 ಕಂಬಗಳು, ಅದೇ ರೀತಿ ಇಲ್ಲೂ ಕೂಡ 4 ಕಂಬಗಳು ಹಾಕ್ಕೊಳ್ಳೋಣ. 4 ಕಂಬ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಮಾಡಿದ್ವೋ ಅದೇ ರೀತಿ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು 1 2 3 ಚೈನ್ನಷ್ಟು ಗ್ಯಾಪ್ ಬಿಟ್ಟು ಮತ್ತು ಡಬಲ್ ಕ್ರೋಶಾ ಕಂಬ, ಇಲ್ಲೂ ಕೂಡ 4 ಕಂಬ ಮಾಡ್ಕೋಬೇಕು. 2 3 4. ಇಲ್ಲಿ ನಾನು ಒಂದು ಆರ್ಚಿಂದ ಇನ್ನೊಂದು ಆರ್ಚಿಗೆ ಗ್ಯಾಪ್ ಬೇಕು ಅಂತ ಅಲ್ಲಿ 6 ಕಂಬಗಳನ್ನ ಮಾಡ್ಕೊಂಡಿದ್ದೀನಲ್ಲ, ಅದು ಒಂದು ಸ್ವಲ್ಪ ಗ್ಯಾಪ್ ಜಾಸ್ತಿ ಅನಿಸುತ್ತೆ ಒಂದು ಆರ್ಚಿಂದ ಇನ್ನೊಂದು ಆರ್ಚಿಗೆ. ವಿತೌಟ್ ಕುಚ್ಚು, ವಿತ್ ಕುಚ್ಚು ಆದರೆ ಓಕೆ, ಅಷ್ಟು ಗ್ಯಾಪ್ ಇದ್ದರೆ ನಡೆಯುತ್ತೆ. ವಿತೌಟ್ ಕುಚ್ಚು ಒಂದು ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಸೊ ನೀವು 4 ಕಂಬಗಳನ್ನ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. 4 ಎಲ್ಲ ಕಡೆನೂ 4 ಕಂಬಗಳನ್ನ ಹಾಕ್ಕೊಂಡು ಆರ್ಚನ್ನು ಮಾಡ್ಕೊಳ್ಳಿ. ಇನ್ನು ಈವನ್ನಾಗಿ ಕಾಣುತ್ತೆ, ಚೆನ್ನಾಗೂ ಕಾಣುತ್ತೆ. ಒಂದು ಸ್ವಲ್ಪ ಹತ್ರ, ಇವಾಗ ನಾನೇನು ಹಾಕಿದ್ದೀನೋ ಅದಕ್ಕಿಂತ ಒಂದು ಸ್ವಲ್ಪ ಹತ್ರ ಆಗುತ್ತೆ ನೋಡಿ. ಈಗ ಕಂಬಗಳನ್ನ ಹಾಕ್ಕೊಂಡ್ಮೇಲೆ 6 ಚೈನ್ ಹಾಕ್ಕೊಂಡು ಲಾಸ್ಟ್ ಕಂಬಕ್ಕೆ ಲಾಕ್ ಮಾಡಿ ಮತ್ತು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಈಗ ಫಸ್ಟ್ ಆರ್ಚಲ್ಲಿ ಯಾವ ರೀತಿ ಮಾಡಿದ್ವೋ ಅದೇ ರೀತಿ ಟ್ರಿಪಲ್ ಕ್ರೋಶಾ ಕಂಬ ಮಾಡ್ಕೊಂಡಿದ್ದೀನಿ. ಕಂಬ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡಬಲ್ ಕ್ರೋಶಾ ಕಂಬ ಮಾಡ್ಕೋಬೇಕು. ನಾನಿಲ್ಲಿ 6 ಕಂಬಗಳನ್ನ ಮಾಡ್ಕೊತೀನಿ, ನೀವು 4 ಕಂಬಗಳನ್ನ ಮಾಡ್ಕೊಳ್ಳಿ. ಇದು ಫಸ್ಟ್ ಸ್ಟೆಪ್ಪು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಎಂಡ್ ಆಗೋವರೆಗೂ. ನಿಮಗೆ ಅರ್ಥ ಆಗಿದ್ದರೆ ಇಲ್ಲಿಗೆ ಸ್ಕಿಪ್ ಮಾಡಿ, ವಿಡಿಯೋ ಲೆಂತಿ ಆಗಿರುತ್ತೆ ಅಂತ. ಕೆಲವರು ವಿಡಿಯೋ ಲೆಂತಿ ಆಗಿದೆ ಅಂತಾರೆ. ಸೊ ಹಂಗಾಗಿ ನಿಮಗೇನಾದರೂ ಇಲ್ಲಿಗೆ ಅರ್ಥ ಆಗಿದ್ದರೆ ಇದನ್ನು ಇಲ್ಲಿಗೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ನಾನು ಕಂಟಿನ್ಯೂ ಮಾಡ್ತಿದ್ದೀನಲ್ಲ, ಅದನ್ನು ಫಾಲೋ ಮಾಡಿ. 6 ಡಬಲ್ ಕ್ರೋಶಾ ಮಾಡ್ಕೊಂಡಾದಮೇಲೆ ನೋಡಿ, ಇಲ್ಲಿ ಅಲ್ಲಿ ಯಾವ ರೀತಿ ಮಾಡ್ಕೊಂಡು ಹಾಗೆ 6 ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ಈಗ 3 ಚೈನ್ ಹಾಕ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು 1 2 3 ಚೈನ್ನಷ್ಟು ಗ್ಯಾಪ್ ಬಿಟ್ಟು ಮತ್ತು ಡಬಲ್ ಕ್ರೋಶಾ ಕಂಬ ಮಾಡ್ಕೋಬೇಕು. ಮತ್ತು 4 ಕಂಬಗಳನ್ನ ಮಾಡ್ಕೊಂಡಿಲ್ಲಿ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಮತ್ತೆ 4 ಕಂಬಗಳನ್ನ ಮಾಡ್ಕೋಬೇಕು. ಅದೇ ರೀತಿ
ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಮಾಡಿದ್ವೋ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. 4 ಕಂಬಗಳಾಯಿತು. 3 ಚೈನ್ ಹಾಕ್ಕೋಬೇಕು ಮತ್ತು 4 ಕಂಬಗಳು. ಮತ್ತು 4 ಕಂಬ ಆದಮೇಲೆ ನಾವು 6 ಚೈನ್ ಹಾಕ್ಕೊಂಡು ಲಾಸ್ಟ್ನೇ ಕಂಬಕ್ಕೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದೇ ರೀತಿ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಮಾಡಿದ್ವೋ ಅದನ್ನೇ ಫಾಲೋ ಮಾಡಿ. ನಿಮಗೆ ಡಿಸೈನು ಫಸ್ಟ್ ಆರ್ಚಲ್ಲಿ ಅರ್ಥ ಆಗಿದ್ದರೆ ಅಲ್ಲಿಗೆ ಸ್ಕಿಪ್ ಮಾಡಿ, ಅರ್ಥ ಆಗಿಲ್ಲ ಅಂದರೆ ಕಂಟಿನ್ಯೂ ಮಾಡಿ ನೋಡಿ. ಫೋರ್ ಚೈನ್ ಆಯ್ತಲ್ಲ, 4 ಡಬಲ್ ಕ್ರೋಶ ಕಂಬ ಆಯ್ತಲ್ಲ, ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಮಾಡಿದ್ವೋ ಅದೇ ರೀತಿ 4 ಕಂಬಗಳು ಮತ್ತು 6 ಚೈನು. ಡಿಸೈನ್ನ ಟರ್ನ್ ಮಾಡ್ಕೋಬೇಕು. ಲಾಸ್ಟ್ ಕಂಬದ ಫಸ್ಟ್ 4th 4ನೇ ಕಂಬಕ್ಕೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಮತ್ತು 3 ಚೈನ್ ಹಾಕ್ಕೊಂಡು ನಾಲ್ಕನೇ ಕಂಬಕ್ಕೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಮತ್ತು 3 ಚೈನ್ ಹಾಕ್ಕೊಂಡು ಲೆಫ್ಟ್ ಸೈಡಿಂದ 4ನೇ ಕಂಬಕ್ಕೆ, ಲೆಫ್ಟ್ ಸೈಡಿಂದ 4ನೇ ಲಾಸ್ಟ್ ಕಂಬಕ್ಕೆ ಮತ್ತು 3 ಚೈನ್ನ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಈಗ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. ನಾನು ಒಂದು 3 ಆರ್ಚ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಎಂಡ್ ಮಾಡ್ಕೊಳ್ಳೋಣ. ಲಾಸ್ಟಿಗೆ 6 ಕಂಬಗಳನ್ನ ಹಾಕ್ಕೊಂಡು ಡಿಸೈನ್ನ ಎಂಡ್ ಮಾಡ್ಕೊಳ್ಳೋಣ. ತುಂಬ ಕ್ಯೂಟಾಗಿ ಕಾಣುತ್ತೆ ಡಿಸೈನು. ಅದೇ ಕುಚ್ಚು ಇಲ್ಲದೆ ನೀವು ಮಾಡಬೇಕು ಅಂದರೆ 6 ಕಂಬಗಳ ಬದಲಿಗೆ 4 ಕಂಬಗಳು ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಈಗ ಸೆಕೆಂಡ್ ಸ್ಟೆಪ್ಪಿಗೆ ಫಸ್ಟ್ ಎಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ವೋ ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ 4 ಡಬಲ್ ಕ್ರೋಶ ಕಂಬ ಇದ್ದಾವಲ್ಲ, 4 ಡಬಲ್ ಕ್ರೋಶ ಕಂಬಕ್ಕೂ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಪ್ರತಿಯೊಂದು ಡಬಲ್ ಕ್ರೋಶ ಕಂಬದ ಮೇಲೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಟ್ರಿಪಲ್ ಕ್ರೋಶ ಕಂಬಗಳಿದಾವಲ್ಲ, ಫಸ್ಟು ಒಂದು ಚೈನು ಮತ್ತು ಒಂದು ಕಂಬ ಇದಿರುತ್ತಲ್ಲ ಅವೆರಡರ ಮಧ್ಯೆ ಹೋಲ್ ಗ್ಯಾಪಲ್ಲೆಲ್ಲ ಎರಡರ ಮಧ್ಯೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಮತ್ತು 4 ಚೈನ್ ಹಾಕ್ಕೊಂಡು ಆ ಸಿಂಗಲ್ ಕ್ರೋಶಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಅಂದರೆ ಸಿಂಗಲ್ ಕ್ರೋಶ ಮೇಲೆ ಮತ್ತೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟು ಡಬಲ್ ಕ್ರೋಶ ಮಧ್ಯೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಅದನ್ನು ಬಿಟ್ಟು ನೆಕ್ಸ್ಟ್ ಇನ್ನೊಂದು ಡಬಲ್ ಕ್ರೋಶ ಮಧ್ಯೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಒಟ್ಟು ಪಿಕಾಟ್ ಆದಮೇಲೆ 2 ಸಿಂಗಲ್ ಕ್ರೋಶ ಮಾಡ್ಕೊಂಡು ನಾವು ಆಮೇಲೆ ಆರ್ಚನ್ನು ಕಂಟಿನ್ಯೂ ಮಾಡೋಣ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ತೋರಿಸ್ತೀನಿ. ಮತ್ತು ಅದೇ ಸಿಂಗಲ್ ಕ್ರೋಶಕ್ಕೆ 4 ಚೈನ್ ಹಾಕ್ಕೊಂಡು ಒಂದು ಪಿಕಾಟ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಆದಮೇಲೆ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡಾದಮೇಲೆ ಆ ಸಿಂಗಲ್ ಕ್ರೋಶಕ್ಕೆ ಒಂದು ಸಿಂಗಲ್ ಕ್ರೋಶ ಅಂದರೆ ಒಂದು ಪಿಕಾಟ್ ರೆಡಿ ಆಗುತ್ತೆ. ನೋಡಿ ಈಗ ಅರ್ಥ ಆಗಿಲ್ಲ ಅಂದರೆ ಈಗ ಪಿಕಾಟ್ ಆಯ್ತಲ್ಲ, ನೆಕ್ಸ್ಟು ಟ್ರಿಪಲ್ ಕ್ರೋಶ ಕಂಬದ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶ, ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಕ್ರೋಶ, ಎರಡನೇ ಸಿಂಗಲ್ ಕ್ರೋಶಕ್ಕೆ ನಾವು 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡು ಅದೇ ಸಿಂಗಲ್ ಕ್ರೋಶ ಒಳಗೆ ಮತ್ತೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಇಲ್ಲಿಗೆ ಒಟ್ಟು 4 ಪಿಕಾಟ್ಸ್ ಬರುತ್ತೆ ಒಂದು ಸೈಡು. ಇನ್ನು 3 ಕಂಬ ಉಳಿದಿದೆ ನೋಡಿ. ಕಂಬದ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶ, ಮತ್ತೊಂದು ಸಿಂಗಲ್ ಕ್ರೋಶ, ಎರಡನೇ ಸಿಂಗಲ್ ಕ್ರೋಶ ಅಂದರೆ ಪಿಕಾಟ್ ಆದಮೇಲೆ 2 ಸಿಂಗಲ್ ಕ್ರೋಶ ಮಾಡಿಕೊಂಡು ಎರಡನೇ ಸಿಂಗಲ್ ಕ್ರೋಶ ಆದಮೇಲೆ ಪಿಕಾಟ್ 4 ಚೈನ್ ಹಾಕ್ಕೊಂಡು ಅದೇ ಸಿಂಗಲ್ ಕ್ರೋಶಕ್ಕೆ ಒಂದು ಸಿಂಗಲ್ ಕ್ರೋಶ ಅಂದರೆ ಪಿಕಾಟ್ ಮಾಡ್ಕೊಳ್ಳಿ. ಒಂದು ಸೈಡು 4 ಪಿಕಾಟ್ಸ್ ಬರುತ್ತೆ ನೋಡಿ. ಈಗ 4 ಪಿಕಾಟ್ಸ್ ಒಂದು ಸೈಡ್ ಆಗಿದೆ.
ನಮಗೆ ಒಂದು ಪಿಕಾಟ್ಗೂ ಇನ್ನೊಂದು ಪಿಕಾಟ್ಗೂ ಗ್ಯಾಪ್ ಬೇಕಲ್ಲ, ಹಂಗೆ ಸೊ 2 ಸಲ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀವಿ. ಈಗ 3 ಚೈನ್ ಹಾಕ್ಕೊಂಡಿದ್ವಲ್ಲ, ಆ 3 ಚೈನ್ ಒಳಗೆ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಆಮೇಲೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು ಇಲ್ಲೂ ಕೂಡ 4 ಚೈನ್ ಹಾಕ್ಕೊಂಡು ಏನು ಹಾಫ್ ಡಬಲ್ ಕ್ರೋಶ ಮಾಡಿದ್ದೀವೋ ಅದರೊಳಗಡೆ ಒಂದು ಸಿಂಗಲ್ ಕ್ರೋಶ ಅಂದರೆ ಪಿಕಾಟ್ ಮಾಡ್ಕೊಳ್ಳೋಣ. ಅಲ್ಲಿ ಸಿಂಗಲ್ ಕ್ರೋಶಕ್ಕೆ ಪಿಕಾಟ್ ಮಾಡಿದ್ವಿ, ಇಲ್ಲಿ ಹಾಫ್ ಡಬಲ್ ಕ್ರೋಶಕ್ಕೆ ಒಂದು ಪಿಕಾಟು. ಸೆಂಟ್ರಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು ಒಂದು ಪಿಕಾಟ್ ಮಾಡ್ಕೊಳ್ಳಿ. ಈಗ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ ಸೈಜ್ ಬೀಡ್ ತೊಗೊಂಡಿದ್ದೀನಿ, ಒಂದೇ ಬೀಡ್ ಅಲ್ವಾ ಅದಕ್ಕೆ. ಈಗ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಅದೇ ಗ್ಯಾಪಲ್ಲಿ ಮತ್ತೊಂದು ಹಾಫ್ ಡಬಲ್ ಕ್ರೋಶ, ಅದೇ ಗ್ಯಾಪಲ್ಲಿ ಮತ್ತೊಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಮಾಡಿಕೊಂಡು ಈಗ 4 ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು ಅದೇ ಹಾಫ್ ಡಬಲ್ ಕ್ರೋಶಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ನೋಡಿ ಈ ರೀತಿ ಸೆಂಟ್ರಲ್ಲಿ ಒಂದು ಡಿಸೈನ್ ಬರುತ್ತೆ. ಈಗ ಅದೇ 3 ಚೈನ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ 3 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಡಿಸೈನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಹಾಗೆ ಈಗ 2 ಟ್ರಿಪಲ್ ಕ್ರೋಶ ಕಂಬಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳೋಣ. 2 3 4 ಚೈನ್ ಹಾಕ್ಕೊಂಡು ಅದೇ ಸಿಂಗಲ್ ಕ್ರೋಶಕ್ಕೆ ಮತ್ತೊಂದು ಸಿಂಗಲ್ ಕ್ರೋಶ. ಈಗ ನೆಕ್ಸ್ಟು 2 ಕಂಬಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶ, ಮತ್ತು 2 ಕಂಬಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶ. 8 ಕಂಬಗಳು ಮಾಡ್ಕೊಂಡಿದ್ದೀವಲ್ಲ, 8 ಕಂಬಗಳಿಗೆ 4 ಪಿಕಾಟ್ಸ್ ಬರುತ್ತೆ. ಮತ್ತು ಈಗ 4 ಚೈನ್ ಹಾಕ್ಕೊಂಡು ಅದೇ ಸಿಂಗಲ್ ಕ್ರೋಶಕ್ಕೆ ಮತ್ತೊಂದು ಸಿಂಗಲ್ ಕ್ರೋಶ ಅಂದರೆ ಪಿಕಾಟು. ಈಗ ನೆಕ್ಸ್ಟ್ 2 ಕಂಬಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶ, ಮತ್ತು 2 ಕಂಬಗಳ ಮಧ್ಯೆ ಇನ್ನೊಂದು ಸಿಂಗಲ್ ಕ್ರೋಶ, ಮತ್ತು 4 ಚೈನ್, ಆ ಸಿಂಗಲ್ ಕ್ರೋಶ ಮೇಲೆ ಮತ್ತೊಂದು ಸಿಂಗಲ್ ಕ್ರೋಶ ಪಿಕಾಟು. ಈಗ ಲಾಸ್ಟ್ನೇದು 2 ಕಂಬಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶ, ಮತ್ತು 2 ಕಂಬಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶ. ಈಗ 4 ಚೈನ್, ಮತ್ತು ಆ ಸಿಂಗಲ್ ಕ್ರೋಶಕ್ಕೆ ಮತ್ತೊಂದು ಸಿಂಗಲ್ ಕ್ರೋಶ. 4 ಚೈನ್ನ ಲಾಕ್ ಮಾಡಿದರೆ ಪಿಕಾಟ್ ಆಗುತ್ತೆ ಸಿಂಗಲ್ ಕ್ರೋಶ ಒಳಗೆ. ನೋಡಿ ಆರ್ಚ್ ಈ ರೀತಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ವಿತೌಟ್ ಕುಚ್ಚು ಕೂಡ. ಈಗ ಪ್ರತಿಯೊಂದು ಸಿಂಗಲ್ ಕ್ರೋಶ ಮೇಲೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಪ್ರತಿಯೊಂದು ಡಬಲ್ ಕ್ರೋಶ ಕಂಬದ ಮೇಲೂ ಕೂಡ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಇದೇ ರೀತಿ ಸೆಕೆಂಡ್ ಆರ್ಚನ್ನು ಕಂಟಿನ್ಯೂ ಮಾಡಿ. ಮತ್ತು 3 ಚೈನ್ ಹಾಕ್ಕೊಂಡಿದ್ವಲ್ಲ ಇಲ್ಲಿ, ಆ 3 ಚೈನ್ಗೆ ನೀವು 3 ಚೈನ್ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಿಂಗಲ್ ಕ್ರೋಶನಾದರೂ ಮಾಡ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು, ಮತ್ತು ಅಲ್ಲೂ ಕೂಡ ಡಬಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಫಸ್ಟ್ ಆರ್ಚಲ್ಲಿ ಯಾವ ರೀತಿ ಮಾಡಿದ್ವೋ ಅದೇ ರೀತಿ 2 ಕಂಬಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಸ್ಟಾರ್ಟಿಂಗಲ್ಲೇ ಒಂದು ಪಿಕಾಟ್ ಮಾಡ್ಕೊಳ್ಳೋಣ. ಆಮೇಲೆ 2 ಸಿಂಗಲ್ ಕ್ರೋಶ ಹಾಕ್ಕೊಂಡು ಒಂದೊಂದು ಪಿಕಾಟ್ ಮಾಡ್ಕೊಳ್ತಾ ಹೋಗೋಣ. ಇದೇ ರೀತಿ ಕಂಟಿನ್ಯೂ ಮಾಡಿ ವೀಕ್ಷಕರೇ. 2 ಸಿಂಗಲ್ ಕ್ರೋಶ, 2 ಕಂಬಗಳ ಮಧ್ಯೆ 2 ಸಿಂಗಲ್ ಕ್ರೋಶ, 2ನೇ ಸಿಂಗಲ್ ಕ್ರೋಶಕ್ಕೆ 4 ಚೈನ್ ಪಿಕಾಟು. ಡಿಸೈನು ಕಂಪ್ಲೀಟ್ ಆದಮೇಲೆ ಆರ್ಚ್ ಈ ರೀತಿ ಕಾಣುತ್ತೆ ನೋಡಿ. ವಿತೌಟ್ ಕುಚ್ಚು ಆದ್ದರಿಂದ ಒಂದು ಸ್ವಲ್ಪ ಗ್ಯಾಪ್ ಇದೆ. ನೀವು ಕಡಿಮೆ ಗ್ಯಾಪ್ ಬೇಕು ಅಂದರೆ 6 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀವಲ್ಲ ಬೇಸ್ ಲೈನಲ್ಲಿ, ಅಲ್ಲಿ 4 ಡಬಲ್ ಕ್ರೋಶ ಮಾಡ್ಕೊಳ್ಳಿ, ಇನ್ನೂ ಹತ್ರ ಬರುತ್ತೆ.
ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.